ವೆಲ್ಕಮ್ ಟು ವಿಲ್ಬೀಸ್ ಪ್ರಾಪರ್ಟೀಸ್. ನಾವು ಇದನ್ನು ನೋಡೋಕೆ ಹೋಗ್ತಿರೋಂಥದ್ದು ಒಂದು 5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ನ. ತುಂಬಾ ಒಳ್ಳೆ ಕನೆಕ್ಟಿವಿಟಿ ಇರೋಂಥ ಪ್ರಾಪರ್ಟಿ. ಜಸ್ಟ್ ಆಲೂರು ಟೌನಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿಗೆ. ಈ ಅಪ್ರೋಚ್ ರೋಡಿಂದ ಪ್ರಾಪರ್ಟಿ 2 ಸೈಡ್ ಬರುತ್ತೆ. ಅಪ್ರಾಕ್ಸಿಮೇಟ್ ಪ್ರಾಪರ್ಟಿ ಈಕ್ವಲ್ ಡಿವೈಡ್ ಆಗಿದೆ. 2.5 ಏಕರ್ಸ್ 2 ಕಡೆ ಬರುತ್ತೆ. ಬಟ್ ಒಂದು ಕಡೆ ಪಾರ್ಟಲ್ಲಿ ತುಂಬಾ ಸೀನಿಕ್ ವ್ಯೂ ಇರೋಂಥ ಪ್ರಾಪರ್ಟಿ, ಜೊತೆಗೆ ಸ್ವಲ್ಪ ಕಲ್ಲುಗಳು ಕೂಡ ಈ ಜಾಗದಲ್ಲಿದೆ. ಈ ಪಾರ್ಟ್ ಬಂದು ಫಾರ್ಮ್ ಹೌಸ್ ಮತ್ತು ಹೋಮ್ ಸ್ಟೇ ಮಾಡೋರಿಗೆ ತುಂಬಾ ಸೂಟಬಲ್ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ಅಂತ ಹೋದರೆ ತೆಂಗು, ಮಾವು, ಸಪೋಟ ಹಾಗೂ ಕಾಫಿಗೂ ಕೂಡ ಸೂಕ್ತ ಆಗಿದೆ. ಸ್ವಲ್ಪ ಕಲ್ಲು ಜಾಸ್ತಿ ಇರೋದ್ರಿಂದ ತೆಂಗು, ಸಪೋಟ, ಮಾವಿಗೆ ತುಂಬಾ ಸೂಕ್ತವಾದ ಪ್ರಾಪರ್ಟಿ ಅಂತ ಹೇಳ್ತೀನಿ ನಾನು. ಈ ಪ್ರಾಪರ್ಟಿಗೆ ತುಂಬಾ ಒಳ್ಳೆ ಕನೆಕ್ಟಿವಿಟಿ ಇದೆ. ಆಲೂರು ಟೌನಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಸ್ಟೇಟ್ ಹೈವೇಯಿಂದ ಪ್ರಾಪರ್ಟಿಗೆ 1 ಕಿಲೋಮೀಟರ್ ಆಗುತ್ತೆ. ಆ 1 ಕಿಲೋಮೀಟ್ರ್ ಕೂಡ ಕಾಂಕ್ರೀಟ್ ರೋಡ್ ವ್ಯವಸ್ಥೆ ಇದೆ ಈ ಪ್ರಾಪರ್ಟಿಗೆ. ಹಾಗೆ ಈ ಪ್ರಾಪರ್ಟಿ ಸಕಲೇಶಪುರ, ಆಲೂರು ಮತ್ತು ಬೇಲೂರು ಬಾರ್ಡರ್ ಏರಿಯಾದಲ್ಲಿ ಬರೋವಂಥ ಪ್ರಾಪರ್ಟಿ ಆಗಿದೆ. ಸೊ ಹಾಗೆ 3 ಕಡೆಯಿಂದನೂ ಒಳ್ಳೆ ಕನೆಕ್ಟಿವಿಟಿ ಇರೋವಂಥ ಪ್ರಾಪರ್ಟಿ ಇದು. ಅರೌಂಡ್ ಸಕಲೇಶಪುರದಿಂದ ಒಂದು 21 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ ಈ ಪ್ರಾಪರ್ಟಿಗೆ. ಹಾಗೆ ಬೇಲೂರಿಗೂ ಕೂಡ 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಹಾಗಾಗಿ 3 ಕಡೆಯಿಂದ ಒಳ್ಳೆ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬೋದು. ಜಸ್ಟ್ ಹಾಸನ್ಗೆ ಈ ಪ್ರಾಪರ್ಟಿಗೆ ಒಂದು 26 ಕಿಲೋಮೀಟ್ರು ದೂರ ಆಗುತ್ತೆ. ಇದು ಆವ್ರೇಜ್ ರೈನ್ಫಾಲ್ ಝೋನ್ ಆಗಿದೆ. ವರ್ಷಕ್ಕೊಂದು 50ರಿಂದ 60 ಇಂಚ್ ಮಳೆ ಆಗುತ್ತೆ. ಸೆಮಿ ಮಲೆನಾಡಿನಲ್ಲಿ ಪ್ರಾಪರ್ಟಿ ಲೊಕೇಟ್ ಆಗಿದೆ. ಹಾಗಾಗಿ ಎಲ್ಲ ರೀತಿ ಬೆಳೆಗಳಿಗೂ ಕೂಡ ಈ ಪ್ರಾಪರ್ಟಿ ಸೂಟಬಲ್ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಸ್ವಲ್ಪ ಕಲ್ಲಿರೋದ್ರಿಂದ ತೆಂಗು, ಮಾವು, ಸಪೋಟಕ್ಕೆ ತುಂಬಾ ಸೂಕ್ತ ಆಗುತ್ತೆ. ಬಟ್ ಅದರ್ ಕ್ರಾಪ್ಸ್ ಕೂಡ ಮಾಡ್ಬೋದು. ಸೊ ಬಟ್ 100% ಜಾಗನ ಯೂಸಬಲ್ ಆಗೋಲ್ಲ ಅಗ್ರಿಕಲ್ಚರ್ಗೆ. ಬಟ್ ಈ ಜಾಗ ಮೈನ್ಲಿ ಸೂಟಬಲ್ ಅಂತ ಹೇಳೋದಾದರೆ ಫಾರ್ಮ್ ಹೌಸ್, ಹೋಮ್ ಸ್ಟೇಗಳಿಗೆ ತುಂಬಾ ಚೆನ್ನಾಗಿರೋಂಥ ಪ್ರಾಪರ್ಟಿ. ಬಿಕಾಸ್ ಒಳ್ಳೆ ವ್ಯೂ ಇದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಹಾಗೆ ಲಾಂಗ್ ಡಿಸ್ಟೆನ್ಸ್ ಕ್ರಾಪ್ನಾಗೆ ತುಂಬ ಚೆನ್ನಾಗಾಗುತ್ತೆ. ಈ ಪಾರ್ಟ್ದು ಸಾಯಿಲ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ರೆಡ್ ಗ್ರಾವಲ್ ಸಾಯಿಲ್, ಹಾಗೆ ಒಳ್ಳೆ ಗ್ರೌಂಡ್ ವಾಟರ್ ಅವೈಲೇಬಲ್ ಇರೋಂಥ ಏರಿಯಾ. ಜಸ್ಟ್ ಬ್ಯಾಕ್ ವಾಟರ್ಸ್ಗೆ ಅರೌಂಡ್ ಈ ಪ್ರಾಪರ್ಟಿಯಿಂದ 1.5 ಕಿಲೋಮೀಟರ್ಸ್ ದೂರದಲ್ಲಿ ಬ್ಯಾಕ್ ವಾಟರ್ಸ್ ಇದೆ. ಈ ಪಾರ್ಟ್ ಅಪ್ರಾಕ್ಸಿಮೇಟ್ ಒಂದು 2.5 ಏಕರ್ಸ್ ಇದ್ದರೆ, ಓವರಾಲ್ ತೊಗೊಂಡ್ರೆ ಈ ಪ್ರಾಪರ್ಟಿಯಲ್ಲಿ ಮೀನ್ಸ್ ಈ ಪಾರ್ಟ್ನಲ್ಲಿ ಒಂದು 10 ಗುಂಟಾಸ್ ರಾಕ್ ಇರೋದ್ರಿಂದ ಅಗ್ರಿಕಲ್ಚರ್ಗೆ ವೇಸ್ಟೇಜ್ ಅಂತ ಅಂದ್ಕೊಬೋದು. ರಿಮೈನಿಂಗ್ ಆಲ್ ಏನು 2.25 ಎಕರೆ ಇದೆಯಲ್ಲ, ಖಂಡಿತವಾಗ್ಲೂ 100% ಅಗ್ರಿಕಲ್ಚರ್ಗೆ ಯೂಸ್ ಆಗುವಂಥ ಪಾರ್ಟ್ ಇದು. ನಾವು ಈಗ ನೋಡ್ತಾ ಇರೋದು ರೋಡ್ನ ಇನ್ನೊಂದು ಸೈಡ್ನಲ್ಲಿರೋ ಪಾರ್ಟು. ಇದು ಕೂಡ ಅಪ್ರಾಕ್ಸಿಮೇಟ್ ಒಂದು 2.5 ಏಕರ್ಸ್ ಕೂಡ ಬರ್ಬೋದು. ಈ ಜಾಗ ಕಂಪೇರ್ ಟು ಆ ಕಡೆ ಪಾರ್ಟ್ಗೆ ಕಂಪೇರ್ ಮಾಡಿದರೆ ಇದು ಫ್ಲ್ಯಾಟ್ ಆಗಿರೋವಂಥ ಜಾಗ. ಇದರಲ್ಲೂ ಕೂಡ ಸ್ವಲ್ಪ ಕಲ್ಲುಗಳಿದ್ದು, ಇದನ್ನು ಎಲ್ಲ ಕಲ್ಲುಗಳನ್ನ ತೆಗೆದು ಅರ್ತ್ ವರ್ಕ್ ಮಾಡಿದ್ದಾರೆ ಅಗ್ರಿಕಲ್ಚರ್ಗೆ ಸೂಟ್ ಆಗೋ ರೀತಿ. ಇಲ್ಲೂ ಅಕ್ಕಪಕ್ಕ ತುಂಬಾ ಒಳ್ಳೆ ಕಾಫಿ ತೋಟಗಳಿದೆ. ಈ ಪಾರ್ಟಲ್ಲಿ ಒಳ್ಳೆ ಕಾಫಿ ತೋಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಬ್ಲಾಕು. ಇದು ಆವರೇಜ್ ರೈನ್ಫಾಲ್ ಏರಿಯಾ ಆಗಿರೋದ್ರಿಂದ ಎಲ್ಲ ರೀತಿಯ ಹಾರ್ಟಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ಕ್ರಾಪ್ಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಕಾಫಿ, ಅರೆಕನೆಟ್ಟು, ಬ್ಲ್ಯಾಕ್ ಪೆಪ್ಪರ್, ತೆಂಗು, ಮಾವು, ಸಪೋಟ, ಹಾಗೆ ಆಗ್ರೋ ಫಾರೆಸ್ಟ್ರಿ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ಈ ಏರಿಯಾದಲ್ಲಿ. ಡೈರಿ ಫಾರ್ಮ್, ಗೋಟ್ ಫಾರ್ಮ್, ಗ್ರೀನ್ ಹೌಸ್ ಕೂಡ ಈ ಪ್ರಾಪರ್ಟಿಲಿ ಮಾಡ್ಬೋದು. ಬಿಕಾಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಈ ಎಲ್ಲ ಪ್ರಾಜೆಕ್ಟ್ಗಳಿಗೆ. ಈ ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಬಂದು ಆಲೂರು ಮತ್ತು ಬಿಕ್ಕೋಡ್ ರೋಡ್ ಮಿಡ್ಲಲ್ಲಿ ಬರುತ್ತೆ. ಈಕ್ವಲ್ ಡಿಸ್ಟೆನ್ಸ್ 2 ಕಡೆಯಿಂದ ಆಗುತ್ತೆ. ಆಲೂರು ಬಿಕ್ಕೋಡ್ ಮೇನ್ ರೋಡ್ ಏನಿದೆ, ಆ ಮೇನ್ ರೋಡಿಂದ ಈ ಪ್ರಾಪರ್ಟಿಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಆ 1 ಕಿಲೋಮೀಟ್ರ್ ಕೂಡ ಕಾಂಕ್ರೀಟ್ ರೋಡ್ ಇರೋವಂಥ ಪ್ರಾಪರ್ಟಿ. ಈ ಬ್ಲಾಕ್ ಬಂದು ಮಲ್ಟಿಪಲ್ ಪರ್ಪಸ್ ಯೂಸ್ಗೆ ಆಗುತ್ತೆ. ಆ ಕಡೆ ಬಂದು ಮೇನ್ಲಿ ಫಾರ್ಮ್ ಹೌಸ್ ಆ್ಯಂಡ್ ಹೋಮ್ ಸ್ಟೇಗೆ ಸೂಟ್ ಆಗುತ್ತೆ. ಬಟ್ ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ಬಟ್ ಕಂಪೇರ್ ಟು ಈ ಬ್ಲಾಕಿಗೆ ಕಂಪೇರ್ ಮಾಡಿದರೆ ಈ ಬ್ಲಾಕು ವ್ಯೂ ಕಡಿಮೆ ಇದೆ. ಬಟ್ ಪ್ಯೂರ್ಲಿ ಅಗ್ರಿಕಲ್ಚರ್ ಪರ್ಪಸ್ಗೆ ಈ ಬ್ಲಾಕು ಸೂಟ್ ಆಗುತ್ತೆ. ಟೋಟಲ್ ಇದನ್ನು ಸಪ್ರೇಟಾಗಿ ಅದು ಪರ್ಚೇಸ್ ಮಾಡ್ಬೋದು, ಅಥವಾ
ಒಟ್ಟಿಗೂ ಕೂಡ 5 ಎಕರೆನ ಪರ್ಚೇಸ್ ಮಾಡ್ಬೋದು. 2 ಆಪ್ಷನ್ಸ್ ಕೂಡ ಇದೆ. ಇನ್ನು ವಾಟರ್ ಸೋರ್ಸ್ ಬಗ್ಗೆ ಹೇಳಬೇಕು ಅಂದರೆ ಗ್ರೌಂಡ್ ವಾಟ್ರು ಈ ಏರಿಯಾದಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಬೋರ್ವೆಲ್ ಹಾಕ್ಕೋಬೇಕಾಗತ್ತೆ. 100% ವಾಟರ್ ಸಿಗೋವಂಥ ಏರಿಯಾ. ಗ್ರೌಂಡ್ ವಾಟರ್ ತುಂಬಾ ಚೆನ್ನಾಗಿರೋವಂಥ ಏರಿಯಾ. ಓವರಾಲ್ ಈ ಬ್ಲಾಕ್ನಲ್ಲಿ ಒಂದು 2ರಿಂದ 3 ಗುಂಟೆ, ಮ್ಯಾಕ್ಸಿಮಮ್ 3 ಗುಂಟೆ ಅಗ್ರಿಕಲ್ಚರ್ಗೆ ಯೂಸ್ ಆಗದಿರೋಂಥ ಜಾಗ, ಅಂದರೆ ಕಲ್ಲಿರುವಂಥ ಜಾಗ ಇರ್ಬೋದು. ಇನ್ನು ರಿಮೈನಿಂಗ್ ಎಲ್ಲದು ಕೂಡ ಅಗ್ರಿಕಲ್ಚರ್ ಪರ್ಪಸ್ಗೆ 100% ಯೂಸ್ ಆಗುತ್ತೆ. ಈ ಪ್ರಾಪರ್ಟಿ ಬಂದು ಯಾರೆಲ್ಲ ಒಂದು 2ರಿಂದ 5 ಎಕರೆ ಪ್ರಾಪರ್ಟಿ ಹುಡುಕ್ತಾ ಇದ್ದೀರಾ ಅಂಥವ್ರಿಗೆ ತುಂಬಾ ಸೂಟಬಲ್ ಪ್ರಾಪರ್ಟಿ ಅಂತ ಹೇಳ್ಬೋದು, ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ. ಇನ್ನು ಪ್ರಾಪರ್ಟಿ ಪ್ರೈಸ್ ಬಗ್ಗೆ ಹೇಳಬೇಕು ಅನ್ನೋದಾದರೆ ಓನರು ಈ ಪ್ರಾಪರ್ಟಿಗೆ ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂತಾದರೆ ಓನರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ. ಈ ಪ್ರಾಪರ್ಟಿಯ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ದಯವಿಟ್ಟು ಕಾಲ್ ಆರ್ ವಾಟ್ಸಪ್ ಮಾಡಿ. ಆರ್ ವಿಸಿಟ್ www.wilbis.com. ಈ ಪ್ರಾಪರ್ಟಿ ಇನ್ಫಾರ್ಮೇಷನ್ ಜೊತೆಗೆ ಇನ್ನೂ ಕೂಡ ತುಂಬ ಪ್ರಾಪರ್ಟಿ ಆಪ್ಷನ್ಸ್ ಕೂಡ ನಿಮಗೆ ನಮ್ಮ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಕಾಫಿ ಎಸ್ಟೇಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಆಗಿರ್ಬೋದು, ಎಲ್ಲ ರೀತಿ ಪ್ರಾಪರ್ಟಿ ಆಪ್ಷನ್ಸ್ ಕೂಡ ಎಲ್ಲ ಲೊಕೇಶನ್ಗಳು ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. Thank you for watching Wilbis Properties. Don't forget to like, share and subscribe to our channel.